ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತೆಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಒಂಥರ ಎಲ್ಲ ಟ್ರೆಂಡ್ ಆಗಿಬಿಟ್ಟಿದೆ. ಯಾಕಪ್ಪ ಅಂತಂದ್ರೆ ಈಗ IPL ಮುಗಿದ ತಕ್ಷಣ ಈಗ ಟೀಮ್ ಇಂಡಿಯಾದ ಆಟಗಾರರನ್ನು ಸೆಲೆಕ್ಷನ್ ಕಮಿಟಿ ಈಗಾಗಲೇ ಸೆಲೆಕ್ಟ್ ಮಾಡಿದೆ. ನೀವು ನೋಡಿರ್ಬೋದು, ಐರ್ಲೆಂಡ್ ಹಾಗೂ ಇಂಗ್ಲೆಂಡ್ ನಡುವಿನ T20 ಸ್ಕ್ವಾಡ್ಗೆ ಈಗಾಗಲೇ ಟೀಮ್ ಇಂಡಿಯಾ ಸೆಲೆಕ್ಟ್ ಆಗಿದೆ. ಅದೇ ರೀತಿ ಏಷ್ಯನ್ ಗೇಮ್ಸ್ ಗಳಿಗೂ ಸಹ ಟೀಮ್ ಇಂಡಿಯಾ ಈಗಾಗಲೇ ಸೆಲೆಕ್ಟ್ ಆಗಿದೆ. ಅದೇ ರೀತಿ ಟೆಸ್ಟ್ಗೂ ಸಹ ಟೀಮ್ ಇಂಡಿಯಾ ಸೆಲೆಕ್ಟ್ ಆಗಿದೆ. ನೀವು ಗಮನಿಸಿರ್ಬೋದು, ಇದರಲ್ಲಿ ಎಲ್ಲಾದ್ರೂ ಸಹ ನಮ್ಮ ರಜತ್ ಪಟೇಲ್ ಅವರ ಹೆಸರು ಕಾಣುತ್ತಾ ಅಥವಾ ಇಲ್ಲ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವ ಕಾರಣಕ್ಕೋಸ್ಕರ ನಮ್ಮ ರಜತ್ ಪಟೇದಾರ್ ಅವರನ್ನು ಈಗ ಯಾವುದೇ ಏಷ್ಯನ್ ಗೇಮ್ಸ್ ಆಗ್ಲಿ, ಐರ್ಲೆಂಡ್ ವಿರುದ್ಧ ಆಗ್ಲಿ, ಇಂಗ್ಲೆಂಡ್ ವಿರುದ್ಧ ಆಗ್ಲಿ ಯಾವುದೇ ಸ್ಕ್ವಾಡ್ ನಲ್ಲಿ ಸಹ ರಜತ್ ಪಟೇದಾರ್ ಅವರ ಹೆಸರನ್ನು ತೆಗೆದುಕೊಂಡಿಲ್ಲ ನಮ್ಮ ಭಾರತದ ಆಯ್ಕೆ ಸಮಿತಿ. ಅಂತ ತಪ್ಪನ್ನು ಈಗ ಆಯ್ಕೆ ಆಗದಿರಕ್ಕೆ ರಜತ್ ಪಟೇದಾರ್ ಅವರು ಒಂದು ತಪ್ಪನ್ನು ಮಾಡಿದ್ದಾರೆ. ಅದು ಏನಂತ ಈಗ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಅದೇ ರೀತಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈಗ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಯಾವುದೇ ಕ್ರಿಕೆಟ್ ಸಂಬಂಧಿತ ಆಯ್ಕೆ ಸಮಿತಿ ಆಗಿರ್ಲಿ ಅಥವಾ ಸೆಲೆಕ್ಟ್ ಆಗಿರುವಂತಹ ಆಟಗಾರರ ಪೋಸ್ಟ್ ಕೆಳಗೆ ಒಂದು ಕಮೆಂಟ್ ಅನ್ನು ನೀವು ನೋಡ್ತಾ ಇರಿ. ರಜತ್ ಪಟೇದಾರ್ ಅವರನ್ನು ಯಾಕೆ ಆಯ್ಕೆ ಮಾಡಿಕೊಂಡಿಲ್ಲ ಎಂಬುದೇ ಈಗ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. 2025ರಲ್ಲಿ ಪರ್ಫಾರ್ಮೆನ್ಸ್ ಮಾಡೋದ್ರ ಮೂಲಕ ನಮ್ಮ RCB ಟೀಮ್ಗೆ ಮೊಟ್ಟ ಮೊದಲ ಕಪ್ ಅನ್ನು ಗೆದ್ದುಕೊಟ್ರು. ಅದೇ ರೀತಿ 2026ರಲ್ಲೂ ಸಹ ಅದೇ ಹುಮ್ಮಸ್ಸಿನಿಂದ 2ನೇ ಕಪ್ ಅನ್ನು ಸಹ ನಮ್ಮ RCB ತಂಡಕ್ಕೆ ಅವರು ಕಪ್ ಗೆಲ್ಲಿಸಿಕೊಟ್ರು. ಸುಮ್ನ ಯಾರೋ ಹೆಸರ ಮೇಲೆ ಆಡ್ಕೊಂಡು ಅವರು ಕ್ಯಾಪ್ಟನ್ ಆಗಿ ಆ ಪದವಿಯನ್ನು ಪಡ್ಕೊಂಡಿಲ್ಲ. ಅವರು ಆ ನಾಯಕತ್ವ ಏನು ವಹಿಸಿದ್ರಲ್ಲ, ಅದಕ್ಕೆ 100% ಅಲ್ಲ 200% ಅವರು ಶ್ರಮ ಪಟ್ಟು ನಮ್ಮ RCB ತಂಡಕ್ಕೆ ಕಪ್ ಗೆಲ್ಲಿಸಿ ಕೊಟ್ಟಿದ್ದಾರೆ. ಈಗ IPL ಸುದ್ದಿ ಬೇಡ. ಈಗ ಯಾವುದೇ ಸೆಲೆಕ್ಷನ್ ಕಮಿಟಿ ಯಾವ ಆಧಾರದ ಮೇಲೆ ಈಗ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದಂದ್ರೆ, IPL ನಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಈಗ ಆಯ್ಕೆ ಸಮಿತಿ ಸೆಲೆಕ್ಟ್ ಮಾಡಿದೆ. ಅದೇ ರೀತಿ ಈಗ ಸೂರ್ಯಕುಮಾರ್ ಯಾದವ್ ಅವರನ್ನು ಸಹ ಅದೇ IPL ದೃಷ್ಟಿಯಿಂದಲೇ ಅವರು ನೋಡಿಕೊಂಡು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ಶ್ರೇಯಸ್ ಅವರನ್ನು ಕ್ಯಾಪ್ಟನ್ ಮಾಡಿದೆ. ಅದೇ ರೀತಿ ನಾವು ಕೇಳ್ಬೋದು, 2026ರ IPL ನಲ್ಲಿ ಆಧಾರವಾಗಿ ಇಟ್ಟುಕೊಂಡು ನೀವು ಟೀಮ್ ಇಂಡಿಯಾನು ಸೆಲೆಕ್ಟ್ ಮಾಡಿದ್ದಂತಂದ್ರೆ ನಮ್ಮ ರಜತ್ ಪಟೇದಾರ್ ಅವರು ಆ ಸ್ಕ್ವಾಡ್ ನಲ್ಲಿ ಇರ್ಲೇಬೇಕಾಗಿತ್ತು. ಯಾಕೆ ಇಲ್ಲ ಎಂಬುದು ಸಹ ಈಗ ನಮಗೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಒಂದು ನೋಡೋಣ, ರಜತ್ ಪಟೇದಾರ್ ಅವರನ್ನು ಟೀಮ್ ಇಂಡಿಯಾಕ್ಕೆ ಆಯ್ಕೆ ಮಾಡಿಕೊಂಡಿಲ್ಲ. ಅವರು 2026ರಲ್ಲಿ ಮಸ್ಟ್ ಅಂಡ್ ಶುಡ್ ಅವರು ಟೀಮ್ ನಲ್ಲಿ ಇರ್ಲೇಬೇಕಾಗಿತ್ತು ಎಂಬುದಕ್ಕೆ ಹಲವಾರು ಕಾರಣಗಳಿವೆ. ಅದನ್ನು ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಂಬುದನ್ನು ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ರಜತ್ ಪಟೇದಾರ್ ಅವರು ಈ 2026ರಲ್ಲಿ ಯಾವ ರೀತಿ ತಮ್ಮ ಆಟವನ್ನು ಪ್ರದರ್ಶನ ಮಾಡಿದ್ದಾರೆ ಎಂಬುದನ್ನು ನೋಡ್ತಾ ಹೋದಂತಂದ್ರೆ, ಟೋಟಲ್ 14 ಇನ್ನಿಂಗ್ಸ್ ನಲ್ಲಿ 501 ರನ್ ಅನ್ನು ಬಾರಿಸಿದ್ದಾರೆ ರಜತ್ ಪಟೇದಾರ್ ಅವರು. ಯಾವ ಸ್ಟ್ರೈಕ್ ರೇಟ್ ನಲ್ಲಿ 192 ಯಾವ ಸ್ಟ್ರೈಕ್ ರೇಟ್ ನಲ್ಲಿ ಅಪ್ಪ ಅಂತಂದ್ರೆ 192ರ ಸ್ಟ್ರೈಕ್ ರೇಟ್ ನಲ್ಲಿ ಅವರು ಬ್ಯಾಟ್ ಮಾಡೋದ್ರ ಮೂಲಕ 501 ರನ್ ಬಾರಿಸಿದ್ದಾರೆ. ಅದರಲ್ಲಿ 5 ಅರ್ಧಶತಕಗಳು ಇವೆ. ಅದೇ ರೀತಿ ಒಂಥರ ನಮಗೆ ಅತ್ಯಂತ ಮುಖ್ಯವಾದಂತ ಪಂದ್ಯ ಅಂತಂದ್ರೆ GT ವಿರುದ್ಧ 33 ಬಾಲ್ ನಲ್ಲಿ 93 ರನ್ ಹೊಡೆದು ಸಂಕಷ್ಟದಲ್ಲಿರುವ ನಮ್ಮ RCB ತಂಡಕ್ಕೆ ಹೆಲ್ಪ್ ಆಗಿ ಆ ಮ್ಯಾಚ್ ಅನ್ನು ಗೆಲ್ಸಿಕೊಟ್ರು. ಅದೇ ರೀತಿ ಟೋಟಲ್ ಆಗಿ ಇದೆಲ್ಲ ನೋಡೋದಾದಪ್ಪ ಅಂತಂದ್ರ 42 ಸಿಕ್ಸ್ ಅನ್ನು ಬಾರಿಸಿದ್ದಾರೆ 2026ರ IPL ನಲ್ಲಿ ರಜತ್ ಪಟೇದಾರ್ ಅವರು. ಇನ್ನ ನಾವು ಟೀಮ್ ಇಂಡಿಯಾ T20 ಸ್ಕ್ವಾಡ್ಗೆ ಆಯ್ಕೆಯಾಗಲು ಇನ್ನ ಎಂತ ಆಟಗಾರರು ಬೇಕಂತೇಳಿ ನಾವು ಆಯ್ಕೆ ಸಮಿತಿಗೆ ಕೇಳುವ ಒಂದು ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ಈ ಪ್ರಶ್ನೆಯನ್ನು ನಾನು RCB ಅಭಿಮಾನಿಯಾಗಿ ಮಾತ್ರ ಕೇಳ್ತಾ ಇಲ್ಲ, ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ಟೀಮ್ ಇದ್ದೀನಿ. ರಜತ್ ಪಟೇದಾರ್ ಅವ್ರನ್ನ ಯಾಕೆ ಆಯ್ಕೆ ಮಾಡಿಕೊಂಡಿಲ್ಲ ಎಂಬುದನ್ನು ಇದನ್ನೆಲ್ಲ ಗಮನಿಸ್ಕೊಂತ ಹೋದಪ್ಪ ಅಂತ ನಮ್ಗೆಲ್ಲ ತಿಳಿದಿರಬಹುದು. ರಾಜಕೀಯ ಎಲ್ಲದರಲ್ಲೂ ಇದೆ ಅಂತ ಗೊತ್ತಾಗ್ತಾ ಇದೆ. ಈಗ ರಜತ್ ಪಟೇದಾರ್ ಅವರು ಟೀಮ್ ಇಂಡಿಯಾಕ್ಕೆ ಆಗದಿರಕ್ಕೆ ಒಂದು ತಪ್ಪನ್ನು ಮಾಡಿದ್ರೆ ಅಂತ ಹೇಳಿದ್ದೆ. ಅದು ಏನಪ್ಪಾ ಅಂತಂದ್ರೆ, ಅವರಿಗೆ ಫಸ್ಟ್ ಆಫ್ ಆಲ್ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾವರಿಗೂ ಸಹ ಅವರು ಬಕೆಟ್ ಹಿಡಿದಿಲ್ಲ ಅಂತಾನೆ ಹೇಳ್ಬೋದು. ಈಗ ಬಕೆಟ್ ಹಿಡಿಯೋದಾಗ್ಲಿ, ರಾಜಕೀಯವಾಗಿ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದನೇ ಟೀಮ್ ಇಂಡಿಯಾಗೆ ಆಯ್ಕೆ ಆಗ್ತಾರೆ ಎಂಬುದು ಈಗ ಒಂಥರ ಪ್ರದರ್ಶನವಾಗಿದೆ ಅಂತ ಎಲ್ಲರಿಗೂ ಕಣ್ಣಿಗೆ ಕಾಣುವಂತಹದ್ದಾಗಿದೆ ಅಂತಾನೆ ಹೇಳ್ಬೋದು. ಎಂತೆಂತ ಆಟಗಾರರನ್ನು ಸಹ ಟೀಮ್ ಇಂಡಿಯಾಗೆ ಆಯ್ಕೆ ಮಾಡಿದ್ದಾರೆ. ಈಗ ಎಲ್ಲಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅತ್ಯುತ್ತಮವಾದಂತ ಪ್ರದರ್ಶನ ಮಾಡಿದ್ರು ಸಹ ಟೀಮ್ ಇಂಡಿಯಾಗೆ ಆಯ್ಕೆ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಇದು ರಾಜಕೀಯವಾಗಿ ಪ್ರೇರಿತರಾಗಿದೆ ಅಂತಾನೆ ಹೇಳ್ಬೋದು. ಈಗ ಟೀಮ್ ಇಂಡಿಯಾಕ್ಕೆ ಸೆಲೆಕ್ಷನ್ ಆಗಿರುವ ಆಟಗಾರರು ಇವರು ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದಪ್ಪ ಅಂತಂದ್ರ ಈಗೆಲ್ಲ ಈ ಪರ್ಫಾರ್ಮೆನ್ಸ್ ನೀಡಿದ್ಮೇಲೆ 2026ರಲ್ಲಿ RCB ತಂಡವನ್ನು ಚಾಂಪಿಯನ್ ಮಾಡಿ ಹೊರಗೆ ಬಂದ ತಕ್ಷಣ ಅವರಿಗೂ ರಜತ್ ಪಟೇದಾರ್ ಅವರಿಗೆ ಆಗ್ಲಿ ಅಥವಾ ಕ್ರಿಕೆಟ್ ಅನ್ನು ಬಿಡದೆ ನೋಡ್ಕೊಂಡು ಬರ್ತಿರುವಂತ ಅಭಿಮಾನಿಗಳಿಗಾಗಲಿ ಈ ಸತಿ ರಜತ್ ಪಟೇದಾರ್ ಅವರು ಟೀಮ್ ಇಂಡಿಯಾಕ್ಕೆ ಆಯ್ಕೆ ಆಗೇ ಆಗ್ತಾರೆ ಎಂಬ ಒಂದು ನಂಬಿಕೆ ಇರುತ್ತೆ. ಈಗ ಅದು ಸುಳ್ಳು ಮಾಡಿದ್ದಾರೆ ನಮ್ಮ ಆಯ್ಕೆ ಸಮಿತಿ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಒಟ್ಟಾರೆಯಾಗಿ ಹೇಳೋದಪ್ಪ ಅಂದ್ರೆ ಟೀಮ್ ಇಂಡಿಯಾಗೆ ನಾನು ಸೆಲೆಕ್ಟ್ ಆಗ್ಬೇಕಪ್ಪ ಅಂತ ಹೇಳಿದಂದ್ರ ರಾಜಕೀಯವಾಗಿರ್ಬೇಕು, ಅದೇ ರೀತಿ ದುಡ್ಡು ಇರ್ಬೇಕು, ಮತ್ತು ಯಾರಿಗೆ ಬಕೆಟ್ ಇಡಬೇಕು ಅನ್ನೋದು. ಈಗ ಯಾರ್ಯಾರಿಗೆ ಬಕೆಟ್ ಇಡಬೇಕು ಅವರೆಲ್ಲ ಬಕೆಟ್ ಹಿಡಿದ್ರೆ ಮಾತ್ರ ಟೀಮ್ ಇಂಡಿಯಾಕ್ಕೆ ಸೆಲೆಕ್ಷನ್ ಆಗ್ತಾರೆ. ನೀನು ಈಗ
ರಜತ್ ಪಟಿದಾರ್ ಅವರು ಯಾವರಿಗೆ ಸಹ ಬಕೆಟ್ ಹಿಡಿದಿಲ್ಲ ಅಂತ ಹೇಳ್ಬೋದು. ಆದ್ರಿಂದನೇ ಅವರು ಟೀಮ್ ಇಂಡಿಯಾಗೆ ಆಯ್ಕೆ ಆಗಿಲ್ಲ ಎಂದು ನಂದು ಕೊನೆಯ ಮಾತು. ಫ್ರೆಂಡ್ಸ್, ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ರಜತ್ ಪಟಿದಾರ್ ಅವರು ಟೀಮ್ ಇಂಡಿಯಾಕ್ಕೆ ಆಗದೇ ಇರೋದಷ್ಟು ಪರ್ಫಾರ್ಮೆನ್ಸ್ ಏನೋ ಕೆಟ್ಟದಾಗಿತ್ತ, ಅಥವಾ ಅವರು ಟೀಮ್ ಇಂಡಿಯಾಕ್ಕೆ ಆಗ್ಲೇಬೇಕಾಗಿತ್ತ ಎಂಬ ಅನಿಸಿಕೆಯನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.